ಹಲೋ ಪೀಪಲ್, ಗುಡ್ ಆಫ್ಟರ್ನೂನ್. ಇವತ್ತು ಬಸವ ಜಯಂತಿ ಇರೋ ಕಾರಣ ಮನೇಲಿ ಸ್ವೀಟ್ ಮಾಡಬೇಕು ಅಂತ. ಊರಲ್ಲಿದ್ದರೆ ಅಮ್ಮ ಮಾಡಿ ಕೊಡೋರು ನನಗೆ ಹೋಳಿಗೆ. ಅಮ್ಮನ ಮಿಸ್ ಮಾಡ್ಕೋತಾ ಇದ್ದೀನಿ. ಈಗ ಊರಲ್ಲಿಲ್ಲ, ಔಟ್ ಆಫ್ ಟೌನ್ ಇದ್ದೀನಿ. ಸೊ ಆ್ಯಕ್ಚುಲಿ ಮಾರ್ನಿಂಗೇ ರೆಡಿ ಮಾಡಬೇಕಾಗಿತ್ತು. ಮಾರ್ನಿಂಗ್ ನಾನು ಆಫೀಸ್ಗೆ ಹೋಗಿದ್ದೆ. ಆ್ಯಂಡ್ ದೆನ್ ಇವಾಗ ಬಂದಿದ್ದೀನಿ. ಇವಾಗ ಆಲ್ಮೋಸ್ಟ್ ಎಲ್ಲ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಕ್ಕಿದ್ದೀನಿ. ಸೊ ನನಗೆ ಹೋಳಿಗೆ ಏನಕ್ಕೆ ಮಾಡಿದೆ ಮನೆಯಲ್ಲ ಅಂದರೆ, ಐ ಪ್ರೆಫರ್ ಹೋಮ್ ಮೇಡ್ ಫುಡ್ ಫಸ್ಟ್. ಆ್ಯಂಡ್ ಹೋಳಿಗೆ ಈಸ್ ಅ ಬಿಗ್ ಪ್ರಾಸೆಸ್. ಹೂರಣ ಹಾಕಬೇಕು, ಬೇಳೆ ರುಬ್ಬಬೇಕು, ಹಿಟ್ಟು ನಾದಬೇಕು, ಪಲ್ಯ ಮಾಡಬೇಕು, ಸಾಂಬಾರು ಮಾಡಬೇಕು. ಇಟ್ ಈಸ್ ವೆರಿ ಬಿಗ್ ಪ್ರಾಸೆಸ್. ಇಂದು ನನಗೆ ಮನೆಯಲ್ಲೇ ಮಾಡಬೇಕು. ಹೋಮ್ ಮೇಡ್ ಫುಡ್ ಅಂದರೆ ನನಗೆ ತುಂಬ ಇಷ್ಟ. ಮನೆಯಲ್ಲೇ ಮಾಡ್ಕೊಳ್ಳೋದು ಫಸ್ಟ್ ಥಿಂಗ್. ನಂಗೆ ಹೋಳಿಗೆನೇ ತುಂಬ ಇಷ್ಟ. ಹೊರಗಡೆ ಹೋದ ತಕ್ಷಣ ನಮಗೆ ತುಂಬ ರೆಸ್ಟೋರೆಂಟ್ಸ್ ಇರುತ್ತೆ, ಅವರು ಹೋಳಿಗೆ ಕೊಡ್ತಾರೆ. ವಿ ಹ್ಯಾವ್ ಸೋ ಮೆನಿ ರೆಸ್ಟೋರೆಂಟ್ ಕಾಲ್ಡ್ ಸಮ್ ಹೋಳಿಗೆ ಮನೆ ಆರ್ ಎನಿಥಿಂಗ್, ಎನಿ ಖಾನಾವಳಿ. ಇವತ್ತು ಸ್ಪೆಷಲ್ ಡೇ ಇರೋದ್ರಿಂದ ಎಲ್ಲ ಕಡೆ ಹೋಳಿಗೆ ಅವೈಲೇಬಲ್ ಇದೆ. ಬಟ್ ನನಗೆ ಮನೆಯಲ್ಲೇ ಮಾಡಬೇಕಂತ ತುಂಬ ಇಷ್ಟ. ಬಿಕಾಸ್ ಹೈಜೀನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಸ್ಟ್ ಥಿಂಗ್. ಆ್ಯಂಡ್ ಹೋಮ್ ಮೇಡ್ ಈಸ್ ಆಲ್ವೇಸ್ ಗುಡ್. ಸ್ವಲ್ಪ ಪ್ರೊಸೆಸ್ ಲೆಂದಿ ಇದೆ ಅಡುಗೆ ಮಾಡೋದು. ಬಟ್ ಅದೇನೋ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ ಅಡುಗೆ ಮಾಡೋದ್ರಿಂದ. ದೆನ್ ನಮ್ಮ ಮೇಲೆ ಟೈಮ್ ಸ್ಪೆಂಡ್ ಮಾಡೋದು, ಲರ್ನಿಂಗ್, ಕುಕಿಂಗ್ ಲರ್ನಿಂಗ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ನಾನು ಕೂಡ ನಿಮಗೆ ಅಡ್ವೈಸ್ ಮಾಡ್ತೀನಿ, ಹೊರಗಡೆ ಊಟ ಮಾಡಬೇಡಿ. ಔಟ್ಸೈಡ್ ಫುಡ್ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಿ. ಸೊ ಮನೆಯಲ್ಲೇ ಪ್ರಿಪೇರ್ ಮಾಡಿ. ಆ್ಯಂಡ್ ನಿಮ್ಮ ತಾಯಿ, ನಿಮ್ಮ ವೈಫ್ ಆರ್ ನಿಮ್ಮ ಸಿಸ್ಟರ್ ಪ್ರಿಪೇರ್ ಮಾಡಿರೋ ಫುಡ್ಡನ್ನು ತಿನ್ನಿ. ಹೊರಗಡೆ ಅವಾಯ್ಡ್. ಹೇ ಪೀಪಲ್, ಆಲ್ರೆಡಿ ನಾನು ರೆಡಿ ಮಾಡಿದೆ. ಐ ಪ್ರಿಪೇರ್ ಚಿಕನ್ನಿ, ಸಾಂಬಾರ್ ಆ್ಯಂಡ್ ಬದ್ನೆಕಾಯಿ ಪಲ್ಯ. ದಿಸ್ ಈಸ್ ಮ್ಯಾಂಗೋ ಉಪ್ಪಿನಕಾಯಿ ಆ್ಯಂಡ್ ಹೋಳಿಗೆ ತಿಂತೀನಿ. ಐ ಆಮ್ ಜಸ್ಟ್ ವೇಟಿಂಗ್ ಟು ಹ್ಯಾವ್ ಇಟ್. ಐ ಸ್ಟಾರ್ಟ್ ಫ್ರಮ್ ಚಿಕನ್ನಿ. ವಾವ್, ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಹೋಳಿಗೆ ಮಾಡಿದ್ದೆ. ಸೊ ನನ್ನ ಫ್ರೆಂಡ್ ಪ್ರಿಯಾಂಕಾ, ಅವಳಿಗೆ ಹೋಳಿಗೆ ಅಂದರೆ ತುಂಬ ಇಷ್ಟ. ಒಂದು ಕಾಲ್ ಮಾಡಿದೆ. ಸೊ ಶಿ ಕಮ್, ವಿ ಆರ್ ಹ್ಯಾವಿಂಗ್ ಟುಗೆದರ್ ಫುಡ್. ಸೊ ಪ್ಲೀಸ್ ಗಾಯ್ಸ್, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ, ಸಬ್ಸ್ಕ್ರೈಬ್ ಮಾಡಿ, ಗಿವ್ ಲಾಟ್ಸ್ ಆಫ್ ಲವ್. ಬಾಯ್.